ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ಕದನ ಕೈಮೀರ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಬಿಕ್ಕಟ್ಟು ಈಗ ಜಗತ್ತಿನ ಎರಡು ದೊಡ್ಡಣ್ಣಗಳ ನಡುವಿನ ಮಹಾಸಮರಕ್ಕೆ ವೇದಿಕೆಯಾಗ್ತಿದೆ. ಇರಾನ್ ಕಡೆಗೆ ಹೊರಟಿದ್ದ ಹಡಗುಗಳನ್ನ ತಡೆಯೋಕೆ ಅಮೆರಿಕ ನೇವಲ್ ಬ್ಲಾಕೇಡ್ ಅಸ್ತ್ರ ಪ್ರಯೋಗ ಮಾಡ್ತಿದ್ದ ಹಾಗೆ ಇತ್ತ ಡ್ರ್ಯಾಗನ್ ಚೈನಾ ಕೆಂಡಾಮಂಡಲವಾಗಿದೆ. ಇರಾನ್ ಜೊತೆ ನಮಗೆ ವ್ಯಾಪಾರ ಮತ್ತು ಎನರ್ಜಿ ಅಗ್ರಿಮೆಂಟ್ ಇದೆ. ನಮ್ಮ ವ್ಯವಹಾರದ ಮಧ್ಯೆ ನೀವು ಅಡ್ಡ ಬರಬೇಡಿ ಅಂತ ಚೀನಾದ ರಕ್ಷಣಾ ಸಚಿವ ಅಡ್ಮಿರಲ್ ಡಾಂಗ್ ಜುನ್ ಅಮೆರಿಕಗೆ ಓಪನ್ ಬೆದರಿಕೆ ಬಿಟ್ಟಿದ್ದಾರೆ. ನಮ್ಮ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ನೀವು ತಲೆ ಹಾಕೋ ಹಾಗಿಲ್ಲ, ಹಾರ್ಮುಜ್ ನಮಗೆ ಮುಕ್ತವಾಗಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನೇವಲ್ ಬ್ಲಾಕೇಡ್ಗೂ ಮುಂಚೆ ಚೈನಾ ಅಮೆರಿಕಗೆ ವಾರ್ನಿಂಗ್ ಕೊಟ್ಟಿತ್ತು. ಇದೆಲ್ಲ ಸರಿ ಇರಲ್ಲ, ಹಡಗುಗಳ ಸಂಚಾರಕ್ಕೆ ದಾರಿ ಮಾಡಿಕೊಡ್ಬೇಕು, ಇದು ಇಡೀ ಪ್ರಪಂಚದ ಹಿತದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳಿತ್ತು. ಆದರೆ ಅಮೆರಿಕ ಅದಕ್ಕೆ ಕೇರ್ ಮಾಡಿರಲಿಲ್ಲ. ಚೀನಾ ಈಗ ಈ ಪರಿಯಾಗಿ ರೊಚ್ಚಿಗೇಳೋಕೆ ಕಾರಣ ಅದರ ಇಂಧನ ಅಗತ್ಯತೆ. ಈ ನೇವಿ ಬ್ಲಾಕೇಡ್ನಿಂದ ಅತಿ ಹೆಚ್ಚು ಸಮಸ್ಯೆಗೆ ಸಿಲುಕು ಹಾಕೊಳ್ಳೋದು ಡ್ರ್ಯಾಗನ್. ಇರಾನ್ ರಫ್ತು ಮಾಡೋ ಆಯಿಲ್ನಲ್ಲಿ ಆಲ್ಮೋಸ್ಟ್ ಎಲ್ಲವೂ 90% ಅಂಡ್ ಅಬೌವ್ ಚೈನಾ ತಗೊಂಡು ಹೋಗುತ್ತೆ. ಪ್ರತಿದಿನ 1.5 ಮಿಲಿಯನ್ ಬ್ಯಾರಲ್ ತೈಲ ಚೀನಾಗೆ ಹೋಗುತ್ತೆ. ಚೀನಾಗೆ ಅಗತ್ಯ ಇರೋ 40% ತೈಲ ಮತ್ತು 30% LNG ಇದೇ ಹಾರ್ಮುಜ್ ಮೂಲಕವೇ ಸಪ್ಲೈ ಆಗ್ತಾ ಇತ್ತು. ಇರಾನ್ನಿಂದ ಭಾರಿ ಡಿಸ್ಕೌಂಟ್ ರೇಟ್ನಲ್ಲಿ ತೈಲವನ್ನು ತಗೊಂಡು ಹೋಗಿ ಚೀನಾ ತನ್ನ ರಿಫೈನರಿಗಳನ್ನು ತುಂಬಿಸ್ತಾ ಇತ್ತು. ಆದ್ರೀಗ ಅಮೆರಿಕದ ಈ ಬ್ಲಾಕೇಡ್ ನೇರವಾಗಿ ಚೀನಾದ ಆರ್ಥಿಕತೆಗೆ ಕೊಟ್ಟಿರೋ ದೊಡ್ಡ ಪೆಟ್ಟು. ಹೀಗಾಗಿ ಚೀನಾ ರೊಚ್ಚಿಗೆದ್ದು ಸುಮ್ಮನೆ ಇರಿ, ನಮ್ಮ ವ್ಯವಹಾರಗಳಲ್ಲಿ ತಲೆ ಹಾಕಬೇಡಿ ಅಂತ ಅಮೆರಿಕಗೆ ತಾಕೀತು ಮಾಡಿದೆ. ಈ ಬೆಳವಣಿಗೆಗಳ ನಡುವೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅಬುದಾಬಿಯ ಕ್ರೌನ್ ಪ್ರಿನ್ಸ್ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ನಹಿಯಾನ್ ರನ್ನ ಬೀಜಿಂಗ್ನಲ್ಲಿ ಮೀಟ್ ಆಗಿದ್ದಾರೆ. ಈ ವೇಳೆ ಮಿಡಲ್ ಈಸ್ಟ್ ವಿಚಾರವಾಗಿ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರಗಳ ಸಾರ್ವಭೌಮತ್ವ ಮತ್ತು ಭದ್ರತೆಗೆ ಎಲ್ಲರೂ ಗೌರವ ಕೊಡಬೇಕು. ಯಾವುದೇ ದೇಶದ ಸೌಲಭ್ಯಗಳು ಅಥವಾ ಜನರ ಮೇಲೆ ದಾಳಿ ಆಗಬಾರದು, ಅವರ ರಕ್ಷಣೆ ಮುಖ್ಯ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕೆಲ ತಜ್ಞರ ಪ್ರಕಾರ ಅಮೆರಿಕ ಈಗ ಇರಾನ್ ಮೇಲೆ ನೇವಲ್ ಬ್ಲಾಕೇಡ್ ಹೇರಿರೋದು ಬರೀ ಯುದ್ಧಕ್ಕಾಗಿ ಮಾತ್ರ ಅಲ್ಲ, ಇದರಿಂದ ದೊಡ್ಡ ಕರೆನ್ಸಿ ವಾರ್ ಅಡಗಿದೆ ಅನ್ನೋ ವಿಶ್ಲೇಷಣೆ ಮಾಡಿದ್ದಾರೆ. ದಶಕಗಳಿಂದ ಜಗತ್ತಿನ ತೈಲ ಮಾರ್ಕೆಟ್ನಲ್ಲಿ ಅಮೆರಿಕದ ಡಾಲರ್ ರಾಜಂತರ ಮೇರಿತಾ ಇತ್ತು. ಇದನ್ನ ಪೆಟ್ರೋ ಡಾಲರ್ ಸಿಸ್ಟಮ್ ಅಂತಾನೆ ಕರೆಯಲಾಗುತ್ತೆ. ಆದ್ರೀಗ ಚೈನಾ ಮತ್ತು ಇರಾನ್ ಈ ಸಿಸ್ಟಮ್ ಅನ್ನ ಮುರಿಯೋಕೆ ಕೈ ಜೋಡಿಸಿವೆ. ಇರಾನಿಂದ ಆಯಿಲ್ ಕೊಳ್ಳುವಾಗ ಚೀನಾ ತನ್ನದೇ ದೇಶದ ಯುವಾನ್ ಕರೆನ್ಸಿಯಲ್ಲಿ ಪೇಮೆಂಟ್ ಮಾಡ್ತಾ ಇದೆ. ಇದು ಅಮೆರಿಕಗೆ ದೊಡ್ಡ ಚಾಲೆಂಜ್. ಒಂದು ವೇಳೆ ಯುವಾನ್ ಕರೆನ್ಸಿಯ ಬಳಕೆ ಹಿಂಗೆ ಹೆಚ್ಚಾದ್ರೆ ಅಮೆರಿಕ ಹೇರೋ ಆರ್ಥಿಕ ನಿರ್ಬಂಧಗಳಿಗೆ ಬೆಲೆನೇ ಇರೋದಿಲ್ಲ. ಅಮೆರಿಕದ ಬ್ಯಾಂಕಿಂಗ್ ಸಿಸ್ಟಮ್ ಇಲ್ದೇನೆ ಈ ರಾಷ್ಟ್ರಗಳು ಈಸಿಯಾಗಿ ವ್ಯಾಪಾರ ಮಾಡಬಹುದು. ಪೆಟ್ರೋಲಿಯಂ ಮಾರ್ಕೆಟ್ನಲ್ಲಿ ಚೈನಾದ ಕರೆನ್ಸಿ ಭದ್ರವಾಗಿ ನೆಲೆಯೂರು ಬಿಟ್ರೆ ಜಗತ್ತಿನ ಮೇಲೆ ಅಮೆರಿಕಕ್ಕಿರೋ ಆರ್ಥಿಕ ಹಿಡಿತ ಸಡಿಲಾಗುತ್ತೆ. ಹೀಗಾಗಿ ಈ ನೇವಲ್ ಬ್ಲಾಕೇಡ್ ಹಿಂದೆ ಯುವಾನ್ ವರ್ಸಸ್ ಡಾಲರ್ ಸಂಘರ್ಷ ಅಡಗಿದೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನು ಅಮೆರಿಕದ ನೌಕಾ ದಿಗ್ಬಂಧನದ ನಡುವೆ ಚೈನಾದ ಬೃಹತ್ ತೈಲ ಹಡಗೊಂದು ಹಾರ್ಮುಜ್ ಜಲಸಂಧಿಯನ್ನ ಯಶಸ್ವಿಯಾಗಿ ದಾಟಿದೆ. ಅಮೆರಿಕದ ಸ್ಯಾಂಕ್ಷನ್ಸ್ಗೆ ಒಳಗಾಗಿರೋ ರಿಚ್ ಸ್ಟಾರಿ ಅನ್ನೋ ಹೆಸರಿನ ಈ ಹಡಗು ಮೊದಲು ಹಾರ್ಮುಜ್ ಹತ್ತಿರದಲ್ಲಿರೋ ಕೇಶಮ್ ದ್ವೀಪದ ಬಳಿ ಬಂದು ವಾಪಸ್ ಹೋಗಿತ್ತು. ಆದ್ರೀಗ ಕೆಲವೇ ಗಂಟೆಗಳಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಕ್ರಾಸ್ ಮಾಡಿ ಬಂದಿರೋದು ಶಿಪ್ಪಿಂಗ್ ಡೇಟಾದಿಂದ ಕನ್ಫರ್ಮ್ ಆಗಿದೆ. ಆದರೆ ಅದು ಹೇಗೆ ಅಲ್ಲಿಂದ ಬಂತು, ಅಮೆರಿಕ ಅದಕ್ಕೇನು ಮಾಡಲಿಲ್ವಾ ಅಥವಾ ಅಮೆರಿಕನ್ ಇದಕ್ಕೆ ಪರ್ಮಿಷನ್ ಕೊಟ್ಟಿತ್ತಾ, ಇದು ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಇನ್ನು ಸ್ನೇಹಿತರೆ, 13 ದಿನಗಳ ಫುಲ್ ಟೋಟಲ್ ಚಾರ್ ಧಾಮ್ ಯಾತ್ರೆ, ಅದು ಕೂಡ ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ಕೇರ್ನೊಂದಿಗೆ ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಕೂಡ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು ಯಾವಾಗ ಬೇಕಾದರೂ ಇರಾನ್ ವಿರುದ್ಧ ಅಮೆರಿಕ ಮತ್ತೆ ಯುದ್ಧಕ್ಕೆ ಇಳಿಯಬಹುದು ಅನ್ನೋ ಬೆಳವಣಿಗೆಗಳ ನಡುವೆ ಮತ್ತೆ ರಷ್ಯಾ ಎಂಟ್ರಿ ಕೊಟ್ಟಿದೆ. ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೆ ಲವ್ರೋವ್ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿಯೊಂದಿಗೆ ಫೋನ್ ಕಾಲ್ ನಲ್ಲಿ ಮಾತನಾಡಿದ್ದಾರೆ. ಮಿಡಲ್ ಈಸ್ಟ್ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಲ್ಲದೆ ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ ಕಮ್ಮಿ ಮಾಡೋಕೆ ಬೇಕಾದ್ರೆ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಲವ್ರೋವ್ ಅರಾಕ್ಚಿಗೆ ತಿಳಿಸಿದ್ದಾರೆ. ಇದಕ್ಕೂ ಮುಂಚೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ಗೆ ಕಾಲ್ ಮಾಡಿದ್ರು. ಅವರು ಕೂಡ ಮಧ್ಯಸ್ಥಿಕೆಯ ಆಫರ್ ಇಟ್ಟಿದ್ರು. ಈಗ ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ಅಮೆರಿಕ ಮತ್ತು ಇರಾನ್ ಮಧ್ಯೆ ಪರಿಸ್ಥಿತಿ ಕೈ ಮೀರ್ತಿದ್ದ ಹಾಗೆ ಮತ್ತೆ ರಷ್ಯಾ ನಾವು ಬೇಕಾದ್ರೆ ಸಂಧಾನ ಮಾಡ್ತೀವಿ ಅಂತ ಹೇಳಿ ಪ್ರಪೋಸಲ್ ಮುಂದಿಟ್ಟಿದೆ. ಏನು ಅಮೆರಿಕ ಮತ್ತು ಇರಾನ್ ನಡುವೆ ಆಗಿರೋ ಸೀಸ್ ಫೈರ್ ಮುಗಿಯೋದ್ರ ಒಳಗಡೆ ಇಸ್ಲಾಮಾಬಾದ್ ನಲ್ಲಿ 2ನೇ ಸುತ್ತಿನ ಮಾತುಕತೆ ಮಾಡೋಣ ಅಂತ ಪಾಕಿಸ್ತಾನ ಆಫರ್ ಕೊಟ್ಟಿದೆ. ಎರಡು ದೇಶಗಳು ಬೇರೆ ಲೊಕೇಶನ್ ಕೇಳಲಿಲ್ಲ ಅಂದ್ರೆ ಮೀಟಿಂಗ್ ಪಾಕ್ ನಲ್ಲೇ ನಡೆಯುತ್ತೆ ಅಂತ ಪಾಕ್ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತ ಪಾಕ್ನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅಮೆರಿಕ ಮತ್ತು ಇರಾನ್ ನಡುವಿನ ಫಸ್ಟ್ ರೌಂಡ್ ಮೀಟಿಂಗ್ ನಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿವೆ, ಬೇಗ ನೆಕ್ಸ್ಟ್ ಮೀಟಿಂಗ್ ಆಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದು ಬರೀ ಒಂದೇ ಮೀಟಿಂಗ್ ಗೆ ಮುಗಿಯೋ ಪ್ರೋಸೆಸ್ ಅಲ್ಲ, ಮಾತುಕತೆ ಕಂಟಿನ್ಯೂ ಆಗುತ್ತೆ, ಫೈನಲ್ ಡಿಸಿಷನ್ ದೇವರ ಕೈಯಲ್ಲಿದೆ ಅಂತ ಹೇಳಿ ಆಸಿಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಪಾಕ್ ನಲ್ಲಿ ನಡೆದ ಮಾತುಕತೆ ಫೇಲ್ ಆಗೋಕೆ ಏನ್ ಕಾರಣ ಅನ್ನೋ ಬಗ್ಗೆ ಇನ್ನಷ್ಟು ಮಾಹಿತಿ ಹೊರಬಿದ್ದಿದೆ.
ಇರಾನ್ ಮುಂದಿನ 20 ವರ್ಷಗಳ ಕಾಲ ಯುರೇನಿಯಂ ಉತ್ಪಾದನೆ ಮಾಡಬಾರದು ಅಂತ ಅಮೆರಿಕ ಭಾರಿ ಕಂಡೀಷನ್ ಹಾಕಿತ್ತು. ನಾವು ಕೇವಲ 5 ವರ್ಷಗಳ ಕಾಲ ಮಾತ್ರ ಉತ್ಪಾದನೆ ಮಾಡದೇ ಇರಬಹುದು, ಬೇಕಾದ್ರೆ ಆಮೇಲೆ ನೀವು ನಮ್ಮನ್ನು ತಡೆಯಂಗಿಲ್ಲ ಅಂತ ಹೇಳಿ ಕೌಂಟರ್ ಆಫರ್ ಕೊಟ್ಟಿತ್ತು. ಹೀಗಾಗಿ ಈ ಯುರೇನಿಯಂ ಹಗ್ಗ ಜಗ್ಗಾಟವೇ 2 ರಾಷ್ಟ್ರಗಳ ನಡುವಿನ ಬಿಕ್ಕಟ್ಟನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಮಾತುಕತೆ ಫೇಲ್ ಆಗೋಕೆ ಇದು ಪ್ರಮುಖ ಕಾರಣ ಆಯಿತು ಅಂತ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಇದರ ನಡುವೆನೂ ಕೂಡ ಪಾಕಿಸ್ತಾನ, ಈಜಿಪ್ಟ್ ಮತ್ತು ಟರ್ಕಿ ಮಧ್ಯಸ್ಥಿಕೆಯಲ್ಲಿ ಮುಂದಿನ ಹಂತದ ಮಾತುಕತೆಗೆ ತೆರೆಮರೆಯಲ್ಲಿ ಪ್ರಯತ್ನ ನಡೀತಾ ಇದೆ. ಏಪ್ರಿಲ್ 21ರ ಕದನ ವಿರಾಮದ ಗಡುವು ಮುಗಿಯುವ ಮುನ್ನ ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಬೇಕು ಅನ್ನೋ ಗುರಿ ಹೊಂದಲಾಗಿದೆ ಅಂತ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಇನ್ನು ಅಮೆರಿಕ ಎಷ್ಟೇ ಪ್ರೆಷರ್ ಹಾಕಿದ್ರೂ ಇರಾನ್ ಯುರೇನಿಯಂ ಎನ್ರಿಚ್ಮೆಂಟ್ ನಿಲ್ಲಿಸಲ್ಲ ಅಂತ ಈಗ IRGC ಹೇಳಿದೆ. ಈ ಬಗ್ಗೆ ಮಾತನಾಡಿರುವ IRGC ವಕ್ತಾರ ಇಬ್ರಾಹಿಂ ಜೋಲ್ಫಾಗರಿ, ನಾವು ಯುರೇನಿಯಂ ಎನ್ರಿಚ್ಮೆಂಟ್ ಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು, ಅದು ನಮ್ಮ ಹಕ್ಕು, ನಮ್ಮ ಪವರ್ ಅನ್ನು ನಾವು ಬಿಟ್ಟುಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇತ್ತ ಪಾಕಿಸ್ತಾನದಲ್ಲಿ ನಡೆದ ಶಾಂತಿ ಮಾತುಕತೆ ಫೇಲ್ ಆದ ಬಳಿಕ ಇರಾನ್ ನಮ್ಮೊಂದಿಗೆ ಡೀಲ್ ಮಾಡ್ಕೊಳ್ಳೋಕೆ ರೆಡಿ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ಕೈಗೆ ನ್ಯೂಕ್ಲಿಯರ್ ವೆಪನ್ ಅಂದ್ರೆ ಅಣ್ವಸ್ತ್ರ ಸಿಗೋ ರೀತಿಯ ಯಾವುದೇ ಡೀಲ್ಗೆ ನಾನು ಒಪ್ಪೋದಿಲ್ಲ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಹಾರ್ಮುಜ್ನಲ್ಲಿ ಓಡಾಡೋ ಹಡಗುಗಳ ಮೇಲೆ ಬ್ಲಾಕೇಡ್ ಶುರುವಾಗಿದೆ ಅಂತ ಹೇಳಿ ಟ್ರಂಪ್ ಕನ್ಫರ್ಮ್ ಮಾಡಿದ್ದಾರೆ. ಜೊತೆಗೆ ಇವತ್ತು ಬೆಳಗ್ಗೆನೆ ಇರಾನ್ ಕಡೆಯಿಂದ ಕಾಲ್ ಬಂದಿತ್ತು, ಅವರು ಡೀಲ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ಟ್ರಂಪ್ ಮತ್ತೊಮ್ಮೆ ಕ್ಲೇಮ್ ಮಾಡಿದ್ದಾರೆ. ಇನ್ನು ಇಸ್ಲಾಮಾಬಾದ್ನಲ್ಲಿ ನಡೆದ ಮಾತುಕತೆ ಬಗ್ಗೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಮಾತುಕತೆಯಲ್ಲಿ ಎಲ್ಲವೂ ವಿಫಲವಾಗಿಲ್ಲ, ನಾವು ಬಹಳಷ್ಟು ಪ್ರಗತಿ ಸಾಧಿಸಿದ್ದೀವಿ ಅಂತ ವ್ಯಾನ್ಸ್ ಸ್ಪಷ್ಟಪಡಿಸಿದ್ದಾರೆ. ಇರಾನ್ ನಮ್ಮ ನಿಲುವಿನ ಕಡೆಗೆ ಮುಖ ಮಾಡಿತ್ತು, ಆದರೆ ಒಪ್ಪಂದಕ್ಕೆ ಅಷ್ಟು ಮಾತ್ರ ಸಾಕಾಗಲ್ಲ. ಹೀಗಾಗಿ ನಾವು ಮಾತುಕತೆಯಲ್ಲಿ ದೊಡ್ಡ ಆಫರ್ಗಳನ್ನ ಮುಂದಿಟ್ಟು ಬಂದಿದ್ದೀವಿ. ಇನ್ನೇನಿದ್ರೂ ಕೂಡ ಮುಂದಿನ ನಿರ್ಧಾರ ತಗೋಬೇಕಾಗಿರೋದು ಇರಾನ್ ಕೈಯಲ್ಲಿದೆ. ಹೀಗಾಗಿ ನಾವು ಬಾಲ್ ಇನ್ ಇರಾನ್ಸ್ ಕೋರ್ಟ್ ಅಂತ ವ್ಯಾನ್ಸ್ ಹೇಳಿದ್ದಾರೆ. ಈ ವೇಳೆ ಹಾರ್ಮೋನ್ಸ್ ವಿಚಾರವಾಗಿ ಇರಾನ್ ಜಾಗತಿಕ ಆರ್ಥಿಕ ಭಯೋತ್ಪಾದನೆ ಮಾಡ್ತಾ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಮೆರಿಕದ ಉಪಾಧ್ಯಕ್ಷ. ಜೊತೆಗೆ ಪಾಕಿಸ್ತಾನಕ್ಕೆ ಬಂದಿದ್ದ ಇರಾನ್ ನಿಯೋಗ ಅಂತಿಮ ಒಪ್ಪಂದ ಮಾಡಿಕೊಳ್ಳೋ ಪವರ್ ಅನ್ನೇ ಹೊಂದಿರಲಿಲ್ಲ. ಅವರು ಎಲ್ಲದಕ್ಕೂ ತಮ್ಮ ಸುಪ್ರೀಂ ಲೀಡರ್ ಕಡೆಗೆ ನೋಡ್ತಾ ಇದ್ರು, ಅವರ ಪರ್ಮಿಷನ್ ಕೇಳ್ತಾ ಇದ್ರು ಅನ್ನೋದನ್ನು ಕೂಡ ವ್ಯಾನ್ಸ್ ಹೇಳಿದ್ದಾರೆ. ಇನ್ನು ಅಮೆರಿಕದ ನೌಕಾ ದಿಗ್ಬಂಧನದ ನಿರ್ಧಾರಕ್ಕೆ ಮತ್ತೊಂದು ದೊಡ್ಡ ವಿರೋಧ ವ್ಯಕ್ತವಾಗ್ತಿದೆ. ಈ ನೇವಲ್ ಬ್ಲಾಕೇಡ್ ಕ್ರಮವನ್ನ ಕೂಡಲೇ ವಾಪಸ್ ಪಡೆಯುವಂತೆ ಅಮೆರಿಕಗೆ ಸೌದಿ ಒತ್ತಡ ಹೇರ್ತಾ ಇದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಅಮೆರಿಕ ಹೀಗೆ ದಿಗ್ಬಂಧನ ಹಾಕೋದನ್ನ ಮುಂದುವರೆಸಿದ್ರೆ ಇರಾನ್ ಅದಕ್ಕೆ ಪ್ರತಿಯಾಗಿ ಯೆಮೆನ್ನ ಹುತಿಗಳ ಸಹಾಯದಿಂದ ಬಾಬ್ ಅಲ್ ಮಂಡೆಬ್ ಜಲಮಾರ್ಗವನ್ನ ಕ್ಲೋಸ್ ಮಾಡಬಹುದು. ಒಂದು ವೇಳೆ ಇರಾನ್ ಹೀಗೆ ಮಾಡಿದ್ರೆ ಆ ಮಾರ್ಗದ ಮೂಲಕ ಹೋಗೋ ತನ್ನೆಲ್ಲ ಬಹುಪಾಲು ತೈಲ ರಫ್ತು ಕಮ್ಮಿ ಆಗ್ಬೋದು, ತನ್ನ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳ್ಬೋದು ಅಂತ ಹೇಳಿ ಸೌದಿ ಅಮೆರಿಕಗೆ ಪ್ರೆಷರ್ ಹಾಕಿದೆ ಅಂತ ರಿಪೋರ್ಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಜಗತ್ತಿನ 12% ಆಯಿಲ್ ರಫ್ತಾಗೋದು ಈ ಮಾರ್ಗದಿಂದ. ಅದರಲ್ಲೂ ಕೂಡ ಸೌದಿ ಪ್ರತಿದಿನ 3.8 ಮಿಲಿಯನ್ ಬ್ಯಾರೆಲ್ ಕ್ರೂಡ್ ಆಯಿಲ್ ಅನ್ನ ಈ ಮಾರ್ಗದ ಮೂಲಕವೂ ರಫ್ತು ಮಾಡುತ್ತೆ. ಹೀಗಾಗಿ ಸೌದಿಗೆ ಎಕ್ಸ್ಟ್ರಾ ಸ್ಟ್ರೆಸ್ ಇದೆ ಇದರಲ್ಲಿ. ಇನ್ನು ಇರಾನ್ ಪೋರ್ಟ್ಗಳಿಗೆ ಅಮೆರಿಕ ಹಾಕ್ತಿರೋ ಬ್ಲಾಕೇಡ್ ಹೀಗೆ ಮುಂದುವರೆದರೆ ಪ್ರಪಂಚದ ಬೇರೆ ಕಡೆಯಲ್ಲಿ ಅಮೆರಿಕನ್ ನೇವಿಯ ಆಪರೇಷನ್ಸ್ಗೆ ದೊಡ್ಡ ಪೆಟ್ಟು ಬೀಳಬಹುದು ಅಂತ ನೇವಿ ಎಕ್ಸ್ಪರ್ಟ್ಸ್ ವಾರ್ನಿಂಗ್ ಕೊಟ್ಟಿದ್ದಾರೆ. 15ಕ್ಕೂ ಅಧಿಕ ಅಮೆರಿಕನ್ ಯುದ್ಧ ನೌಕೆಗಳು ಇಲ್ಲಿದ್ದಾವೆ ಬಂದು ಬ್ಲಾಕೇಡ್ ನಲ್ಲಿ ಪಾಲ್ಗೊಂಡಿದ್ದಾವೆ. ಎಲ್ಲ ಹಾರ್ಮುಜ್ ಔಟ್ಸೈಡ್ ಬಂದು ನಿಂತ್ಕೊಂಡು ಕಾಯ್ತಾ ಇದಾವೆ, ಯಾರನ್ನು ಬಿಡಲ್ಲ ಅಂತ ಹೇಳಿ. ಆದ್ರೆ ಇದನ್ನ ಎಫೆಕ್ಟಿವ್ ಆಗಿ ಮಾಡೋಕೆ ಇನ್ನೂ ಹೆಚ್ಚಿನ ಹಡಗುಗಳು ಮತ್ತು ಏರ್ಕ್ರಾಫ್ಟ್ಗಳು ಬೇಕಾಗ್ತವೆ ಮುಂದಿನ ದಿನಗಳಲ್ಲಿ. ಬ್ಲಾಕೇಡ್ ಲೈನ್ ಕಂಟ್ರೋಲ್ ಮಾಡೋದು, ಬರೋ ಹಡಗುಗಳನ್ನು ಚೆಕ್ ಮಾಡೋದು, ಆಕಾಶದಿಂದ ಕಣ್ಗಾವಲು ಇಡೋದು, ಇರಾನ್ನ ಸ್ಪೀಡ್ ಬೋಟ್ ಹಾಗೂ ಮಿಸೈಲ್ ದಾಳಿಗಳನ್ನು ತಡೆಯೋದು ಮತ್ತು ಸಮುದ್ರದಲ್ಲಿರೋ ಮೈನ್ಗಳಿಗೆ ರೆಸ್ಪಾಂಡ್ ಮಾಡೋದು, ಇದೆಲ್ಲವನ್ನು ಅಮೆರಿಕ ಒಟ್ಟಿಗೆ ಮಾಡಬೇಕಾಗುತ್ತೆ. ಈ ಬ್ಲಾಕೇಡ್ ತುಂಬಾ ದಿನ ಕಳೆದ್ರೆ ಸಿಕ್ಕಾಪಟ್ಟೆ ಹಡಗುಗಳು ಬೇಕಾಗ್ತವೆ. ಅಮೆರಿಕನ್ ನೇವಿ ಆಲ್ರೆಡಿ ಮಿಡಲ್ ಈಸ್ಟ್, ಇಂಡೋ ಪ್ಯಾಸಿಫಿಕ್ ಮತ್ತು ಯುರೋಪ್ನಲ್ಲಿ ಬ್ಯುಸಿ ಇದೆ. ಹೀಗಾಗಿ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಆಲ್ರೆಡಿ ಬೇರೆ ಕಡೆ ಇರೋದೆಲ್ಲ ತಂದು ಇಲ್ಲಿ ಗುಡ್ಡೆ ಹಾಕೊಳ್ತಿದ್ದಾರೆ. ಅಲ್ಲಿ ತೈವಾನಲ್ಲಿ ಏನಾದರೂ ಕಿರಿಕಿರಿ ಶುರು ಮಾಡಿದ್ರೆ ಚೈನಾ ಅಥವಾ ಕಿಮ್ ಜಾಂಗ್ ಉನ್ ಏನಾದರೂ ಆಟ ಶುರು ಮಾಡಿದ್ರೆ ಅಲ್ಲಿರೋ ಮಿತ್ರರನ್ನ ಸೌತ್ ಕೊರಿಯಾ, ಜಪಾನ್ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡೋಕ್ಕೆ, ತೈವಾನಿಗೆ ಹೆಲ್ಪ್ ಮಾಡೋಕ್ಕೆ ಅಮೆರಿಕದ ಕೈಯಲ್ಲಿ ಏನೂ ಪ್ರೆಸೆನ್ಸೇ ಉಳಿದಿರೋದಿಲ್ಲ, ತಾಕತ್ತು ಉಳಿದಿರೋದಿಲ್ಲ ಅಂಥೇಳಿ ವಾರ್ನಿಂಗ್ ಕೊಡಲಾಗಿದೆ. ಏನೋ ಕತರ್ ಪ್ರಧಾನಿ ಶೇಖ್ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿಯೊಂದಿಗೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಈ ವೇಳೆ ಆದಷ್ಟು ಬೇಗ ಯುದ್ಧ ನಿಲ್ಲಿಸೋಕೆ ಪಾಕಿಸ್ತಾನದ ನಾಯಕತ್ವದಲ್ಲಿ ನಡೀತಾ ಇರೋ ಮಧ್ಯಸ್ಥಿಕೆಯಲ್ಲಿ ಭಾಗಿಯಾಗಿ ಹಾರ್ಮುಜ್ ಜಲಸಂಧಿಯನ್ನ ಪುನಃ ಓಪನ್ ಮಾಡಿ ಅಂತ ಕತಾರ್ ಪ್ರಧಾನಿ ಒತ್ತಾಯ ಮಾಡಿದ್ದಾರೆ. ಮಾತುಕತೆ ಮೂಲಕವೇ ಮೂಲ ಸಮಸ್ಯೆಯನ್ನ ಬಗೆಹರಿಸೋಕೆ ಸಾಧ್ಯ ಮತ್ತು ದೀರ್ಘಕಾಲದ ಒಪ್ಪಂದ ಆಗೋಕೆ ಸಾಧ್ಯ ಅಂತ ಹೇಳಿದ್ದಾರೆ. ಹಾಗೆ ಇಬ್ಬರು ನಾಯಕರು ಕದನ ವಿರಾಮ ಸಂಬಂಧ ನಡೆದ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಅನ್ನ ರಿವ್ಯೂ ಮಾಡಿದ್ದಾರೆ. ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆಗೆ ಸದ್ಯ ಏನು ಅಗತ್ಯ ಇದೆ ಅನ್ನೋದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು ಇರಾನ್ನ ಆಯಿಲ್ ಸೇಲ್ಸ್ ಚೆನ್ನಾಗಿ ಆಗ್ತಿದೆ ಅಂತ ಇರಾನ್ ಹೇಳ್ಕೊಂಡಿದೆ. ದುಡ್ಡು ಚೆನ್ನಾಗಿ ಬರ್ತಾ ಇದೆ. ಆ ದುಡ್ಡನ್ನ ವಾರಿಂದ ಆಗಿರೋ ಡ್ಯಾಮೇಜ್ ಅನ್ನ ರಿಪೇರಿ ಮಾಡೋಕೆ, ಆಯಿಲ್ ಇಂಡಸ್ಟ್ರಿಯನ್ನ ಮತ್ತೆ ಸರಿ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತೀವಿ ಅಂತ ಇರಾನ್ನ ಆಯಿಲ್ ಮಿನಿಸ್ಟರ್ ಮೊಹಸೇನ್ ಪಾಖ್ನೇಜಾದ್ ಹೇಳಿಕೆ ಕೊಟ್ಟಿದ್ದಾರೆ. ಯುದ್ಧ ನಡೀತಾ ಇರೋ ಟೈಮ್ನಲ್ಲೂ ಅಲ್ಲಿನ ಆಯಿಲ್ ವರ್ಕರ್ಸ್ ಕೆಲಸ ನಿಲ್ಲಿಸಿಲ್ಲ. ಇರಾನ್ನ ಪ್ರಮುಖ ಆಯಿಲ್ ಎಕ್ಸ್ಪೋರ್ಟ್ ಹಬ್ ಆಗಿರೋ ಖಾರ್ಗ್ ಐಲ್ಯಾಂಡ್ ಸೇರಿದ ಹಾಗೆ ಬೇರೆ ಕಡೆ ಕೂಡ ಒಂದೇ ಒಂದು ದಿನ ಆಯಿಲ್ ಎಕ್ಸ್ಪೋರ್ಟ್ ನಿಂತಿಲ್ಲ ಅನ್ನೋ ಒಂದು ಕನ್ಫರ್ಮೇಷನ್ ಇರಾನ್ ಕೊಟ್ಟಿದೆ.
ಈಗ ಅಮೆರಿಕ ಬ್ಲಾಕೇಡ್ ಮಾಡಿದ್ಮೇಲೆ ಕಷ್ಟ ಆಗುತ್ತೆ ಈಗ ಅಲ್ಲಿ ತೈಲ ವ್ಯಾಪಾರವನ್ನ ಕಂಟಿನ್ಯೂ ಮಾಡೋಕ್ಕೆ. ಬಟ್ ಇಲ್ಲಿ ತನಕ ಚೆನ್ನಾಗಿ ವ್ಯಾಪಾರ ಮಾಡಿದ್ದಾರೆ ಇರಾನ್ ಅವರು. ಇನ್ನು ಇರಾನ್ ನೌಕಾಪಡೆ ಕತೆ ಮುಗಿದು ಹೋಗಿದೆ. 158ಕ್ಕೂ ಅಧಿಕ ಹಡಗುಗಳನ್ನ ಹೊಡೆದು ಹಾಕಿದ್ದೀವಿ, ಅಲ್ಲಿ ಏನು ಉಳ್ಕೊಂಡಿಲ್ಲ ಅವ್ರ ಹತ್ರ ಅಂತ ಹೇಳಿ ಟ್ರಂಪ್ ಹೇಳಿಕೆಯನ್ನ ಕೊಡ್ತಾ ಇದಾರಲ್ಲ. ಇದಕ್ಕೆ ಮುಂಬೈನಲ್ಲಿರೋ ಇರಾನ್ ಕಾನ್ಸುಲೇಟ್ ಕಚೇರಿ ಪ್ರತಿಕ್ರಿಯೆ ಕೊಟ್ಟಿದೆ. ಒಂದು ವಿಡಿಯೋ ಹಾಕಿದ್ದಾರೆ, ನಮ್ಮ ನೇವಿ ಇನ್ನೂ ಬದುಕುಳಿದಿದೆ ರೀ, ತಾಕತ್ ನೋಡಿ ಅಂತ ಹೇಳಿ. ಇದರಲ್ಲಿ ಸಾಲು ಸಣ್ಣ ಪುಡಿ ಈ ಹೈ ಸ್ಪೀಡ್ ಬೋಟ್ಗಳು, ಪುಟ್ಟ ಬೋಟ್ಗಳು ಸಮುದ್ರದಲ್ಲಿ ನುಗ್ತಾ ಇರೋದನ್ನ ತೋರಿಸಿದ್ದಾರೆ. ಮೇಲಿಂದ ಮೇಲೆ ಮಿಸೈಲ್ ಹಾರಿಸ್ತಿರೋದು ಕೂಡ ಕಂಡು ಬಂದಿದೆ. ಯುದ್ಧಕ್ಕೆ ಫುಲ್ ತಯಾರಾಗಿರೋ ಮಿಲಿಟರಿ ಪ್ರೋಮೋ ರೀತಿ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ರೆಡ್ ಬೀಸ್ ಆಫ್ ದಿ ಪರ್ಷಿಯನ್ ಗಲ್ಫ್ ಅಂತ ಕ್ಯಾಪ್ಷನ್ ಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಡೆಯಲ್ಲಿ ಇದು ಮುಂಬೈ ಕಾನ್ಸುಲೇಟ್ ಅವರು ಆಗಿರೋದ್ರಿಂದ ಫುಲ್ ಬಾಲಿವುಡ್ ಸ್ಟೈಲ್ನಲ್ಲಿ ಅಭಿ ತೋ ಸಿರ್ಫ್ ಟ್ರೇಲರ್ ಹೈ, ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹಿಂದಿ ಸಿನಿಮಾ ಡೈಲಾಗ್ ಬೇರೆ ಹಾಕಿದ್ದಾರೆ. ಏನು ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಮೊದಲ ಬಾರಿಗೆ ನೇರ ಶಾಂತಿ ಮಾತುಕತೆ ಶುರುವಾಗಿದೆ. ಅಮೆರಿಕದ ವಾಷಿಂಗ್ಟನ್ ನಲ್ಲಿ ನಡೀತಾ ಇರೋ ಹೈ ಲೆವೆಲ್ ಮೀಟಿಂಗ್ ನಲ್ಲಿ ಯುದ್ಧ ನಿಲ್ಲಿಸೋದು ಮತ್ತು ಹಿಜ್ಬುಲ್ಲಾಗಳನ್ನು ನಿಶಸ್ತ್ರಗೊಳಿಸೋದು ಮುಖ್ಯ ಅಜೆಂಡಾ ಆಗಿದೆ. ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಸಮ್ಮುಖದಲ್ಲಿ ಲೆಬನಾನ್ ಅಂಬಾಸಿಡರ್ ನಾದಾ ಹಮಾದೆ ಹಾಗೂ ಇಸ್ರೇಲ್ ಅಂಬಾಸಿಡರ್ ಎಲ್ ಲೈಟರ್ ಈ ಮೀಟಿಂಗ್ ಮಾಡ್ತಿದ್ದಾರೆ. ಏನೋ ಲೆಬನಾನ್ ಸರ್ಕಾರ ಶಾಂತಿಗಾಗಿ ಹೆಜ್ಜೆ ಇಡ್ತಿದ್ರೆ ಹಿಜ್ಬುಲ್ಲಾ ಚೀಫ್ ನಯೀಮ್ ಕಾಸಿಂ ಇಸ್ರೇಲ್ ಜೊತೆ ಮಾತುಕತೆ ವೇಸ್ಟ್, ಅವರ ವಿರುದ್ಧ ಫೈಟ್ ಮಾಡೋದೇ ಸರಿ ಅಂತ ಹೇಳಿ ಗುಡುಗಿದ್ದಾರೆ. ಹೀಗಾಗಿ ಇಸ್ರೇಲ್ ಲೆಬನಾನ್ ಶಾಂತಿ ಮಾತುಕತೆ ಬಗ್ಗೆ ಬಹಳ ಮಿಶ್ರ ಪ್ರತಿಕ್ರಿಯೆ ಇದೆ ಅಥವಾ ಅಭಿಪ್ರಾಯ ಇದೆ. ಇದ ಶಾಂತಿ ಮಾತುಕತೆ ನಡೀತಾ ಇದ್ರೆ ಇನ್ನೊಂದು ಕಡೆ ಗ್ರೌಂಡ್ ನಲ್ಲಿ ಮಾತ್ರ ಇಸ್ರೇಲ್ನ ಕಾರ್ಯಾಚರಣೆಗಳು ನಿಂತಿಲ್ಲ. ದಕ್ಷಿಣ ಲೆಬನಾನ್ನ ಬಾಫ್ಲಿಯೆ ಮತ್ತು ಆಡ್ಲೌನ್ ಟೌನ್ಗಳ ಮೇಲೆ ಇಸ್ರೇಲ್ ಭಾರಿ ಏರ್ ಸ್ಟ್ರೈಕ್ ಮಾಡಿದೆ. ಹಲವು ಮನೆಗಳು ಧ್ವಂಸವಾಗಿದ್ದು 100 ಜನ ಗಾಯಗೊಂಡಿದ್ದಾರೆ. ಇತ್ತ ಹಿಜ್ಬುಲ್ಲಾ ನಡೆಸಿದ ಪ್ರತಿದಾಳಿಯಲ್ಲಿ ಇಸ್ರೇಲ್ಗೂ ಡ್ಯಾಮೇಜ್ ಆಗಿ ಒಬ್ಬ ಸೈನಿಕ ಪ್ರಾಣವನ್ನು ಕಳ್ಕೊಂಡಿದ್ದು 3 ಗಾಯಗಳಾಗಿವೆ. ಇನ್ನೊಂದು ಕಡೆ ಜರ್ಮನಿ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ ಈಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಕಾಲ್ ಮಾಡಿದ್ದಾರೆ. ಈ ವೇಳೆ ಮರ್ಜ್ ದಕ್ಷಿಣ ಲೆಬನಾನ್ನಲ್ಲಿ ನಡೀತಿರೋ ಯುದ್ಧವನ್ನ ಕೂಡಲೇ ನಿಲ್ಲಿಸಿ ಅಂತ ಆಗ್ರಹ ಮಾಡಿದ್ದಾರೆ. ಹಾಗೆ ಲೆಬನಾನ್ ಸರ್ಕಾರದೊಂದಿಗೆ ನೇರವಾಗಿ ಶಾಂತಿ ಮಾತುಕತೆ ಶುರು ಮಾಡಿ ಅಂತಲೂ ಸಲಹೆ ಕೊಟ್ಟಿದ್ದಾರೆ. ಹಾಗೆ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದ ಮಾಡಿಸೋಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಟೈಮ್ನಲ್ಲಿ ಪ್ಯಾಲೆಸ್ತೇನ್ ವಿಚಾರದ ಬಗ್ಗೆ ಕೂಡ ಮರ್ಜ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ವೆಸ್ಟ್ ಬ್ಯಾಂಕ್ ಪ್ರದೇಶವನ್ನ ಇಸ್ರೇಲ್ ತನ್ನ ವಶಕ್ಕೆ ತಗೊಳ್ಬಾರದು ಅಂತ ಎಚ್ಚರಿಸಿದ್ದಾರೆ. ಹೀಗಂತ ಜರ್ಮನ್ ಸರ್ಕಾರದ ವಕ್ತಾರರು ಮಾಹಿತಿ ಕೊಟ್ಟಿದ್ದಾರೆ. ಇತ್ತ ಟ್ರಂಪ್ ಮತ್ತು ಪೋಪ್ ಲಿಯೋ ನಡುವಿನ ಜಟಾಪಟಿಗೀಗ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಎಂಟ್ರಿ ಕೊಟ್ಟಿದ್ದಾರೆ. ಪೋಪ್ ವಿರುದ್ಧ ಟ್ರಂಪ್ ಮಾಡಿರೋ ಟೀಕೆಗಳು ಖಂಡಿತವಾಗಿಯೂ ಒಪ್ಪೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಪೋಪ್ ಕ್ಯಾಥೋಲಿಕ್ ಚರ್ಚ್ನ ಮುಖ್ಯಸ್ಥರು, ಹೀಗಾಗಿ ಶಾಂತಿಗೆ ಕರೆ ಕೊಡೋದು ಹಾಗೂ ಎಲ್ಲ ರೀತಿ ಯುದ್ಧಗಳನ್ನ ಖಂಡಿಸೋದು ಅವರ ಹಕ್ಕು ಮತ್ತದು ಸಾಮಾನ್ಯ ಕಾಮನ್ ಸೆನ್ಸ್ ವಿಚಾರ ಅಂತ ಮೆಲನಿ ಪೋಪ್ ಪರವಾಗಿ ಮಾತನಾಡಿದ್ದಾರೆ. ಇದಕ್ಕೆ ಟ್ರಂಪ್ ಇನ್ನು ಯಾವ ಡಿಸೈನ್ ಆಗಿ ಪ್ರತಿಕ್ರಿಯೆ ಕೊಡ್ತಾರೋ ಮೆಲನಿಗೆ ಗೊತ್ತಿಲ್ಲ. ಕಿವಿ ಮುಚ್ಕೊಂಡು ಕೇಳಂಗ್ ಕುಡಿದಿದ್ರೆ ಸಾಕು ಅಷ್ಟೇ. ಪೋಪ್ ದಾಳಿ ನಿಲ್ಲಿಸಿ ಅಂತ ಹೇಳಿದಕ್ಕೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ರು ಗೊತ್ತಾ? ನಿಮಗೆ ನಾವು ನಿನ್ನೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ವಿ. ಪೋಪ್ ಲಿಯೋ ಅವ್ರ ಕೆಲಸ ಮಾಡಲಿ, ರಾಜಕಾರಣಿಯಂತೆ ವರ್ತಿಸೋದನ್ನ ಬಿಡ್ಲಿ, ಧಾರ್ಮಿಕ ಕೆಲಸಗಳೇ ಗಮನ ಕೊಡಲಿ, ಅವರು ಪೋಪ್ ಆಗಿದ್ದೆ ನನ್ನಿಂದ, ನನ್ನ ಕೃಪೆಯಿಂದ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ರು ಟ್ರಂಪ್. ಈಗ ಮೆಲನಿ ಪೋಪ್ ಪರ ನಿಂತ್ಕೊಂಡು ಬ್ಯಾಟಿಂಗ್ ಮಾಡಿದ್ದಾರೆ. ಟ್ರಂಪ್ ಯಾರ ಹತ್ರ ಮಾತಾಡ್ತಿದ್ದೀನಿ, ಏನು ಮಾತಾಡ್ತಿದ್ದೀನಿ, ಪುರುಷ ಮಹಿಳೆ ಏನೂ ಕೂಡ ನೋಡೋದಿಲ್ಲ, ಬಾಯಿ ಬಂದಂಗೆ ಮಾತಾಡ್ತಾರೆ. ಸೊ ಈಗ ನೆಕ್ಸ್ಟ್ ಪ್ರತಿಕ್ರಿಯೆ ಏನು ಬರುತ್ತೆ ನೋಡಬೇಕು ಟ್ರಂಪ್ ಮಹಾಶಯನ ಬಾಯಿಂದ. ನುಡಿಮುತ್ತುಗಳು. ಏನು ಇಸ್ರೇಲ್ಗೆ ಅಮೆರಿಕ ಶಸ್ತ್ರಾಸ್ತ್ರ ಪೂರೈಸುವುದನ್ನು ಖಂಡಿಸಿ ನ್ಯೂಯಾರ್ಕ್ನ ಮ್ಯಾನ್ಹಾಟನ್ನಲ್ಲಿ ಬೃಹತ್ ಪ್ರತಿಭಟನೆಯಾಗಿದೆ. ಈ ವೇಳೆ ಸ್ವಲ್ಪ ಗಲಾಟೆಯಾಗಿ ಸೆಲೆಬ್ರಿಟಿ, ರಾಜಕಾರಣಿಗಳು ಸೇರಿ ಸುಮಾರು 100 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಮೆರಿಕದ ಪ್ರಭಾವಿ ಸೆನೆಟರ್ಗಳಾದ ಚಕ್ ಶೂಮರ್ ಮತ್ತು ಕಸ್ಟನ್ ಗಿಲಿಬ್ರ್ಯಾಂಡ್ ಸೇರಿ ಇರಾನ್ ಮತ್ತು ಲೆಬನಾನ್ ಮೇಲಿನ ದಾಳಿಗೆ ಪ್ರಚೋದನೆ ಕೊಡುತ್ತಿದ್ದಾರೆ ಅಂತ ಹೇಳಿ ಇವರ ಕಚೇರಿಗಳಿಗೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟಿದ್ರು. ಅದರ ಬೆನ್ನಲ್ಲೇ ಪೊಲೀಸರು ಈ ಕ್ರಮ ತಗೊಂಡಿದ್ದಾರೆ. ಇನ್ನು ನಶಾ ವಸ್ತು ಸಾಗಣೆ ವಿರುದ್ಧ ಅಮೆರಿಕ ಅತ್ತ ಪೆಸಿಫಿಕ್ ಸಾಗರದಲ್ಲೂ ದಾಳಿ ಮುಂದುವರೆಸಿದೆ. ನಶಾ ವಸ್ತು ಸಪ್ಲೈ ಮಾಡ್ತಿದೆ ಅಂತ ಹೇಳಿ ಬೋಟ್ ಒಂದರ ಮೇಲೆ ದಾಳಿಯಾಗಿದೆ. ಪರಿಣಾಮ 2 ಪ್ರಾಣ ಕಳ್ಕೊಂಡಿದ್ದಾರೆ. ಈ ಬೋಟ್ ಮಾದಕ ವಸ್ತು ಸಾಗಾಟ ನಡೆಸ್ತಾ ಇತ್ತು, ಉಗ್ರ ಸಂಘಟನೆಗಳೊಂದಿಗೆ ಲಿಂಕ್ ಹೊಂದಿತ್ತು. ಅದಕ್ಕೆ ಇದರ ಮೇಲೆ ದಾಳಿ ಮಾಡಿದ್ವಿ ಅಂತ ಅಮೆರಿಕದ ಸದರ್ನ್ ಕಮಾಂಡ್ ಅಧಿಕಾರಿಗಳು ಹೇಳಿದ್ದಾರೆ. ಈ ಮೂಲಕ ಇಲ್ಲಿವರೆಗೆ ಈ ತರ ದಾಳಿ ಮಾಡಿ 170ಕ್ಕೂ ಅಧಿಕ ಜನರನ್ನ ಅಮೆರಿಕ ಬಲಿ ಪಡ್ಕೊಂಡಿದೆ. ಏನೋ ಮಿಡಲ್ ಈಸ್ಟ್ ಉದ್ವಿಗ್ನತೆ ನಡುವೆ ನಾರ್ತ್ ಕೊರಿಯಾ ಮತ್ತೆ ಹೊಸದಾಗಿ ಮಿಸೈಲ್ ಟೆಸ್ಟ್ ಮಾಡಿದೆ. ತಮ್ಮ ನೌಕಾಪಡೆಗೆ ಸೇರಿದ ಚಾಯ್ ಹಾನ್ ಅನ್ನೋ ಡೆಸ್ಟ್ರಾಯರ್ನಿಂದ ಹೊಸ ಕ್ಷಿಪಣಿಗಳನ್ನು ಉಡಾವಣೆ ಮಾಡಲಾಗಿದೆ. ಈ ಬಾರಿ 2 ಸ್ಟ್ರಾಟಜಿಕ್ ಕ್ರೂಸ್ ಮಿಸೈಲ್ ಹಾಗೂ 3 ಆಂಟಿಶಿಪ್ ಮಿಸೈಲ್ಗಳನ್ನು ಯಶಸ್ವಿಯಾಗಿ ಟೆಸ್ಟ್ ಮಾಡಲಾಗಿದೆ. ಎಂದಿನಂತೆ ನಾರ್ತ್ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಕಿಲ ನಕ್ಕು ಇದನ್ನು ನೋಡಿದ್ದಾರೆ. ಈ ಚಾಯ್ ಹ್ಯೂನ್ ಯುದ್ಧ ನೌಕೆ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಅದರ ಆಪರೇಷನಲ್ ಕೆಪಾಸಿಟಿ ಹೇಗಿದೆ, ಇದೆಲ್ಲ ಚೆಕ್ ಮಾಡೋಕೆ ಈ ಟೆಸ್ಟ್ ಅಂತ ಹೇಳಿ ಕಿಮ್ ಜಾಂಗ್ ಉನ್ರ ಉತ್ತರ ಕೊರಿಯಾ ಹೇಳಿದೆ. ಇನ್ನು ಕೆನಡಾದಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನಿ ಅಲೆಜೋರಾಗಿದೆ. ಇತ್ತೀಚೆಗೆ ನಡೆದ ಸ್ಪೆಷಲ್ ಎಲೆಕ್ಷನ್ ನಲ್ಲಿ ಕಾರ್ನಿ ನೇತೃತ್ವದ ಲಿಬರಲ್ ಪಾರ್ಟಿ ಗೆಲುವನ್ನು ಸಾಧಿಸಿದೆ. ಪಾರ್ಲಿಮೆಂಟ್ನಲ್ಲಿ ಮ್ಯಾಜಿಕ್ ನಂಬರ್ ದಾಟಿದೆ.
ಒಂಟಾರಿಯೋ ಪ್ರಾಂತ್ಯದ 2 ಪ್ರಮುಖ ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಲಿಬರಲ್ ಪಾರ್ಟಿಯ ಸೀಟುಗಳ ಸಂಖ್ಯೆ 173ಕ್ಕೆ ಏರಿಕೆಯಾಗಿದೆ. 2029ರವರೆಗೂ ಮಾರ್ಕ್ ಕಾರ್ನಿ ಪವರ್ನಲ್ಲಿ ಇರುವುದು ಫಿಕ್ಸ್ ಆಗಿದೆ. ಈ ಮೊದಲು ಯಾವುದೇ ಬಿಲ್ ಪಾಸ್ ಮಾಡಬೇಕಾಗಿದ್ರೂ ವಿರೋಧ ಪಕ್ಷಗಳ ಸಪೋರ್ಟ್ ಬೇಕಿತ್ತು. ಆದರೆ ಈಗ ಮೆಜಾರಿಟಿ ಸಿಕ್ಕಿರೋದ್ರಿಂದ ಕಾರ್ನಿಗೆ ಕೆನಡಾದಲ್ಲಿ ಫುಲ್ ಕಿಮ್ಮತ್ತು ಬಂದ್ಬಿಟ್ಟಿದೆ. ಇದರಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಶುರು ಮಾಡಿರೋ ಟ್ರೇಡ್ ವಾರ್ ಫೇಸ್ ಮಾಡೋಕೆ ಡೊಮೆಸ್ಟಿಕಲಿ ಅವರಿಗೆ ಫುಲ್ ಬೆಂಬಲ ಸಿಕ್ಕಿದೆ. ಏನೋ ಭಾರತದ ಲೆಜೆಂಡರಿ ಸಿಂಗರ್ ಆಶಾ ಭೋಸ್ಲೆ ಅವರ ನಿಧನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಕ್ಕೆ ಪಾಕಿಸ್ತಾನದ ಟಿವಿ ಚಾನೆಲ್ ಒಂದಕ್ಕೆ ಈಗ ಸಂಕಷ್ಟ ಎದುರಾಗಿದೆ. ಪಾಕ್ನ ಜಿಯೋ ಟಿವಿ ಚಾನೆಲ್ ಆಶಾ ಭೋಸ್ಲೆ ಅವರಿಗೆ ಟ್ರಿಬ್ಯೂಟ್ ಸಲ್ಲಿಸಿ ಒಂದು ವಿಶೇಷ ಕಾರ್ಯಕ್ರಮ ಪ್ರಸಾರ ಮಾಡಿತ್ತು. ಅದಕ್ಕೆ ಕೆರಳಿ ಕೆಂಡವಾಗಿರೋ ಪಾಕಿಸ್ತಾನದ ಮೀಡಿಯಾ ರೆಗ್ಯುಲೇಟರಿ ಬೋರ್ಡ್ ಪೆಂಬ್ರಾ, ಹೆಸರು ನೋಡಿ ಪೆಂಬ್ರಾ ಪಾಕಿಸ್ತಾನ ಎಲೆಕ್ಟ್ರಾನಿಕ್ ಮೀಡಿಯಾ ರೆಗ್ಯುಲೇಟರಿ ಅಥಾರಿಟಿ ಜಿಯೋ ಟಿವಿಗೆ ಈಗ ಶೋಕಾಸ್ ನೋಟಿಸ್ ಕೊಟ್ಟಿದೆ. 2018ರಲ್ಲಿ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಭಾರತದ ಕಾಂಟೆಂಟ್ಗಳನ್ನು ತಮ್ಮ ದೇಶದ ಟಿವಿ ಚಾನೆಲ್ಗಳಲ್ಲಿ ಬ್ಯಾನ್ ಮಾಡಿತ್ತು. ಇಂಡಿಯನ್ ಕಾಂಟೆಂಟ್ ತೋರಿಸಿದ್ರೆ ನಮ್ಮ ಕಲ್ಚರ್ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಕಾರಣ ಕೊಟ್ಟಿದ್ರು. ಈಗ ಜಿಯೋ ಟಿವಿ ಆಶಾ ಭೋಸ್ಲೆ ಬಗ್ಗೆ ಕಾರ್ಯಕ್ರಮ ಪ್ರಸಾರ ಮಾಡಿ ಆ ಆದೇಶವನ್ನು ಬ್ರೇಕ್ ಮಾಡಿದೆ ಅಂತ ಪೆಂಬ್ರಾ ಆರೋಪಿಸಿದೆ. ಆದರೆ ಈ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಜಿಯೋ ಟಿವಿ ಕಲೆ ಮತ್ತು ಕಲಾವಿದರನ್ನ ದೇಶಗಳ ನಡುವೆ ಆ ಜಗಳದಲ್ಲಿ ಎಳ್ಕೊಂಡ್ಬರಬೇಡಿ ಅನ್ನೋ ಪ್ರತಿಕ್ರಿಯೆ ಕೊಟ್ಟಿದೆ. ಏನೋ ಕೊಲಂಬಿಯಾ ದೇಶದಲ್ಲಿ ಹಿಪ್ಪೋಗಳ ಹಾವಳಿ ಜಾಸ್ತಿ ಆಗಿದೆ. ಅದನ್ನ ಕಂಟ್ರೋಲ್ ಮಾಡೋಕೆ ಅಲ್ಲಿನ ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. 80 ಹಿಪ್ಪೋಗಳನ್ನ ದಯಾಮರಣ ಕೊಟ್ಟು ಕೊಲ್ಲೋಕೆ ಡಿಸೈಡ್ ಮಾಡಿದ್ದಾರೆ. ಯಾಕಂದ್ರೆ ಹಿಪ್ಪೋಗಳು ಅಂದ್ರೆ ನೀರಾನೆಗಳು ಕೊಲಂಬಿಯಾ ದೇಶಕ್ಕೆ ಸೇರಿದ ಪ್ರಾಣಿಗಳೇ ಅಲ್ಲ. 1980ರ ಟೈಮ್ನಲ್ಲಿ ಮಾದಕ ಮಾಫಿಯಾ ಡಾನ್ ಪಾಬ್ಲೋ ಎಸ್ಕೋಬಾರ್ ತನ್ನ ಪ್ರೈವೇಟ್ ಝೂಗಾಗಿ 4 ಹಿಪ್ಪೋಗಳನ್ನು ಅಕ್ರಮವಾಗಿ ತಂದಿದ್ದ. ಆದರೆ ಈಗ ಈ ಮ್ಯಾಗ್ಡೆಲೆನಾ ರಿವರ್ ಹತ್ರ ಇವುಗಳ ಸಂಖ್ಯೆ 200ಕ್ಕೆ ಏರಿಕೆಯಾಗಿದೆ. ಹಿಂಗೆ ಬಿಟ್ರೆ ಕಂಟ್ರೋಲ್ ಮಾಡಿಲ್ಲ ಅಂದರೆ 2035ರಷ್ಟರಲ್ಲಿ ಇವುಗಳ ಸಂಖ್ಯೆ 1000 ದಾಟಿ ಹೋಗ್ಬೋದು. ಇದರಿಂದ ಸ್ಥಳೀಯ ಪ್ರಾಣಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಸರ್ಕಾರ ಈ ನಿರ್ಧಾರ ಮಾಡಿದೆಯಂತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.